खरीदी जीरो ಒಂದೆರಡು ಚಾಲು ಬಿಡ್ತಾನೆ ವಿಡಿಯೋ ಮಾಡೋ ಹೊತ್ತಿಗೆ. ನಮಸ್ಕಾರ. ನಾನು ಕರ್ನಾಟಕ ರಾಷ್ಟ್ರಮಿತಿ ಪಕ್ಷದ KRS ಪಾರ್ಟಿಯ ಕಮಲಾಪುರ ತಾಲೂಕು ಅಧ್ಯಕ್ಷ ಮೋಸಿನ್ ಪಟೇಲ್ ಮಾತಾಡ್ತಾ ಇರೋದು. ಇವತ್ತು ಲೈವ್ ಬರುವಂಥ ಉದ್ದೇಶ ಏನಪ್ಪ ಅಂದ್ರೆ, ಇದು ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ರೇವಾಯಿ ಗ್ರಾಮದಲ್ಲಿ ಈಗಾಗಲೇ ತಾವು ಹಿಂದಿನ ವಿಡಿಯೋಗಳು ನೋಡಿದ್ದೀರಿ. ಸಾಕಷ್ಟು ಕಳೆದ ತಿಂಗಳು 6ನೇ ತಾರೀಕು ಈಗ ಅಣಕಲ್ ಪಂಚಾಯಿತಿ ವ್ಯಾಪ್ತಿಗೆ ಬರ್ತದ್ದು. ಈ ರೇವಗಿ ಗ್ರಾಮದಲ್ಲಿ ಸಾರ್ವಜನಿಕರು ಊರದಿಂದಲೇ ಸಾಕಷ್ಟು ಜನರು ಇದೇ ರಸ್ತೆಯಿಂದ ಇದೆ ನೋಡಿ, ಸಾರ್ವಜನಿಕರು ಇದೇ ರಸ್ತೆಯಿಂದ ಇದೇ ಬಾವಿಗೆ ಬಂದು ನೀರು ತೆಗೆದುಕೊಂಡು ಹೋಗ್ತಾ ಇದ್ರು. ಅವ್ರ ಜೊತೆಗೆ ಇಲ್ಲಿ ಶಾಲೆ ಇದೆ, ಶಾಲೆ ಇದು ಅಂಗನವಾಡಿ ಶಾಲೆ ಇದೆ, ಹಾಗೂ ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದೆ. ಈ ಅಂಗನವಾಡಿ ಮತ್ತು ಶಾಲೆಯ ಮಕ್ಕಳಿಗೆ ಹೋಗಲು ಬರುವಂತ ಒಂದು ಸಾರ್ವಜನಿಕ ರಸ್ತೆ ಯಾವಪ್ಪ ಇದೆ. ಇಲ್ಲಿ ಸರಿಸುಮಾರು ನಾವು ಅಣಕಲ್ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಿಗೆ ಒಂದು ತಿಂಗಳ ಹಿಂದೆ ಮನವಿ ಕೂಡ ದೂರು ಕೂಡ ಕೊಟ್ಟಿದ್ದೇವೆ. ಅಲ್ಲಿ ದೂರು ಕೊಟ್ಟಾಗ ಆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಸಾಮಾನ್ಯ ರೀತಿಯಲ್ಲಿ ಬಂದು ಯಾರು ಅಕ್ರಮವಾಗಿ ಈ ಸಾರ್ವಜನಿಕ ರಸ್ತೆಯನ್ನು ಒತ್ತುವರಿ ಮಾಡಿಕೊಂಡಾರ ಅವ್ರು ಬರೆದಂತಹ ದಾಖಲೆಗಳನ್ನು ತೆಗೆದುಕೊಂಡು ಮಾತ್ರ ಅವ್ರು ಬರೆದಂತಹ ದಾಖಲೆ ಪ್ರಕಾರ 40/80 ಅಂತೆ. ಅಂದ್ರೆ ಆ ಗಿಡದಿಂದ ಈ ರಸ್ತೆ ಪೂರ್ಣ ಕಾಲದಿಂದ ಕೂಡ ಬಂಡಿದಾರೆ ಇದೆ. ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಈಗ ಮೊನ್ನೆ ಬಂದು ರೀಸೆಂಟ್ ನೋಡಿ, ಇದೇ ಶಾಲೆಯ ಮಕ್ಕಳು, ಅಂಗನವಾಡಿ ಮಕ್ಕಳು ಇದೇ ರಸ್ತೆಯಿಂದ ಇದೇ ಶಾಲೆಗೆ ಇದೇ ಅಂಗನವಾಡಿಗೆ ಮಕ್ಕಳು ಬರ್ತಾ ಇದ್ರು. ಹಾಗೂ ಇದು ಸಾರ್ವಜನಿಕರ ಬಾವಿ, ಸರ್ಕಾರಿ ಬಾವಿ ಇದೆ. ಇದೇ ರಸ್ತೆಯಿಂದ ತಾಗಿದಂತಹ 10 ರಿಂದ 20 ಸಾರ್ವಜನಿಕರ ಮನೆ ಇದೆ. ಅದೇ ಮನೆಯ ಹೆಣ್ಣು ಮಕ್ಕಳು ಬಂದು ಇದೇ ಬಾವಿಯಿಂದ ನೀರು ತೆಗೆದುಕೊಂಡು ಹೋಗ್ತಾ ಇದ್ರು. ಆದರೆ ಇಲ್ಲಿ ಒಬ್ಬ ವ್ಯಕ್ತಿ ಅಕ್ರಮವಾಗಿ ಯಾವುದೇ ಭೂ ದಾಖಲೆ ಇಲ್ಲದ ಹಾಗೆ ಮನ ಬಂದಂತೆ ಕಲ್ಲು ಹಾಕಿ ಸರಿಸುಮಾರು 3 ರಿಂದ 4 ತಿಂಗಳಾಯ್ತು ಈ ಕಲ್ಲು ತೆರವು ಮಾಡ್ತಾ ಇಲ್ಲ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಮೂಲ ಕರ್ತವ್ಯ ಏನಾಗಿದೆ ಅಂದ್ರೆ, ಸಾರ್ವಜನಿಕರ ಏನು ರಸ್ತೆ ಇದೆ, ರಸ್ತೆ ಒತ್ತುವರಿ ಆಗದಂತೆ ನೋಡ್ಕೊಳ್ಳೋದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಒಂದು ಮೂಲ ಕರ್ತವ್ಯ ಇದೆ. ಆದರೂ ಅಧಿಕಾರಿಗಳು ಕೇವಲ ಉಡಾಫೆಯಿಂದ ಮಾತಾಡೋದು, ಬಂದ ಮೇಲೆ ಅವರು ಯಾರು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಾರ ಅವ್ರು ಬರೆದಂತ ಡ್ರಾಯಿಂಗ್ ತೆಗೆದುಕೊಂಡು ಅವ್ರ ಪ್ರಕಾರನೇ ಬಂದು ಅವ್ರು ಯಾವುದೇ ಪಂಚಾಯತ್ನಲ್ಲಿ ಅಂತ ದಾಖಲಾತಿಗಳನ್ನು ತೆಗೆದುಕೊಳ್ಳದೆ ಅವ್ರು ಬರೆದಂತ ದಾಖಲೆ ತೆಗೆದುಕೊಂಡು ಬಂದು ಇಲ್ಲಿ ಅಳತೆ ಮಾಡಿ ಯಾವಾಗ ಬಂದ್ರಿ ಅವರು ಅಭಿವೃದ್ಧಿ ಅಧಿಕಾರಿಗಳು ಯಾವಾಗ ಬಂದ್ರು? ಸುಮಾರು ಒಂದು 15 ದಿನ ಹಿಂದೆ ಬಂದು ಯಾರು ಭೂ ಅಕ್ರಮವಾಗಿ ಇಲ್ಲಿ ಸಾರ್ವಜನಿಕ ರಸ್ತೆ ಯಾರು ಒತ್ತುವರಿ ಮಾಡಿಕೊಂಡಾರ ಅವರ ದಾಖಲೆತೆ ಪ್ರಕಾರ 80 ಅಂತೆ. ಆ ಗಿಡದಿಂದ ಇಲ್ಲೊಂದು 80 ಹಿಂಗೆ 40 80/40 ಯಾವ ತರ ಮೋಟೇಶನ್ ಮಾಡ್ಕೊಂಡ್ರು ಪಂಚಾಯತ್ನಲ್ಲಿ ಅವರು. ಈಗ ಅವ್ರು ಅಳತೆ ಮಾಡಿ ಸಾರ್ವಜನಿಕರ ರಸ್ತೆ ಬಿಟ್ಟಿದ್ದೀನಯ್ಯ ಅಂದರೆ ಎಲ್ಲಿ ಈಗ ಬಾ ಸಾರ್ವಜನಿಕ ರಸ್ತೆ ಇರೋದು ಹೀಗೆ. ಆದರೆ ಮೊನ್ನೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಬಂದು ಅಳತೆ ಯಾವ ತರ ಮಾಡಿದಾರೆ ಅಂದ್ರೆ, ಇದು ಕಾಣ್ತಾ ಇದೆ ಮರ, ಆ ಮರದಿಂದ ಇಲ್ಲಿವರೆಗೆ ಬರ್ತಂತೆ. ಎಲ್ಲಿವರೆಗೆ? ಈಗ ಇಲ್ಲಿ ಇಟ್ಟಿದ ನೋಡಿ ಕೆಲ ಮಾಡಿ, ಇಲ್ಲಿವರೆಗೆ ಯಾರು ಒತ್ತುವರಿ ಮಾಡ್ಕೊಂಡ್ರೆ ಅವ್ರ ಆಸ್ತಿ ಇಲ್ಲಿವರೆಗೆ ಬರ್ತದಂತೆ. ಹಾಗಿದ್ದರೆ ನಾವು ನಮ್ಮ ತಂದೆಯವರು ಸಾಕಷ್ಟು ಪುರಾತನ ಕಾಲದಿಂದ ಇದೇ ರಸ್ತೆಯಿಂದ ಸಾಕಷ್ಟು 2 ವೀಲರ್ಗಳು 4 ವೀಲರ್ಗಳು ಹೋಗ್ತಾ ಇದ್ವು. ಆದರೆ ಈಗ ಅಂತ ಯಾವುದೇ ಒಂದು ಕೆಲಸ ಇಲ್ಲಿ ಆಗ್ತಾ ಇಲ್ಲ. ಈಗ ಮೊನ್ನೆ ಬಂದು ರೀಸೆಂಟ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಬಂದು ಅವರ ದಾಖಲಾತಿ ಪರಿಶೀಲಿಸಿ, ಹೌದಯ್ಯ ಅವ್ರ ಹತ್ರ ದಾಖಲಾತಿ ಇದೆ, 40/80 ಇದೆ, ಇಷ್ಟೆಲ್ಲ ಆಸ್ತಿ ಅವ್ರದೇ ಇದೆ, ಸಾರ್ವಜನಿಕ ರಸ್ತೆ ಎಲ್ಲಿದೆಪ್ಪ ಅಂದ್ರೆ ಹಿಂಗಿದೆ. ಅಂದ್ರೆ ಇದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಬಿಸಿ ಊಟದ ಒಂದು ಕೋಣೆ ಇದೆ. ಅಂದ್ರೆ ಇಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಎಷ್ಟು ಹುಷಾರಾಗಿದ್ದಾರೆ ನೋಡಿ. ಸಾರ್ವಜನಿಕರು ಹೇಳ್ತಾರೆ ಇಲ್ಲಿವರೆಗೆ ಅವ್ರ ಆಸ್ತಿ ಬರುತ್ತೆ, ಈ ಕಡೆ ನಿಮ್ಮ ರಸ್ತೆ ಇದೆ ಅಂತೆ. ಒಬ್ಬ ಅಧಿಕಾರಿ ಆದವ್ರು ಯಾವ ತರ ಇರ್ಬೇಕಪ್ಪ ಅಂದ್ರೆ, ಸಾರ್ವಜನಿಕರು ದೂರು ಕೊಟ್ಟಾಗ ಸ್ಪಂದಿಸಿ ಇಲ್ಲಿ 4-5 ಜನ ಬಂದು ಗ್ರಾಮಸ್ಥರಿಗೆ ಪಂಚನಾಮ ಮಾಡೋ ಮುಖಾಂತರ ಹೌದಪ್ಪ ಇದೆಯಾ ಇಲ್ಲ ಅಂತ ಪರಿಶೀಲನೆ ಮಾಡಬೇಕು. ಕೇವಲ ಅವ್ರು ಬಂದು ಅವ್ರ ಜೊತೆ ಅವ್ರು ಮಾತಾಡಿದ್ರೆ ಅವ್ರು ಏನು ನಮ್ಗೆ ಗೊತ್ತಿಲ್ಲ, ಅವ್ರಿಗೆ ಏನಾಗಿತ್ತು ಗೊತ್ತಿಲ್ಲ. ಆದರೆ ನೀವೇ ಒಂದರ ಲೆಕ್ಕ ಮಾಡಿ ಯಾವ ಥರ ಇದೆ ಅಂದ್ರೆ, ಇಲ್ಲಿವರೆಗೆ ಅವರ ಆಸ್ತಿ ಇದ್ದಾಗ ಇದು ರಸ್ತೆ ಹೇಗಾಗುತ್ತೆ?
ಅಂದ್ರೆ ಇಲ್ಲಿದ್ದಂತ ಎಲ್ಲ ಸಾರ್ವಜನಿಕರು ಇದು ಬಿಸಿ ಊಟ ದಾಟಿಕೊಂಡು ಬಂದು ಹೀಗೆ ಹೋಗ್ಬೇಕಾ? ಅದು ಆದ್ರೆ ತಿಳುವಳಿಕೆ ಬೇಕಲ್ಲ. ನಾವು ಏನಂತ ಮನವಿ ಕೊಟ್ಟಿದ್ದೇವೆ? ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳೇ, ನಿಮ್ಮ ಪಂಚಾಯತಿಯಲ್ಲಿದ್ದಂತಹ ದಾಖಲಾತಿಗಳನ್ನು ತೆಗೆದುಕೊಂಡು ಬಂದು ಅವರ ದಾಖಲಾತಿ ಪ್ರಕಾರ ನೀವು ಹತ್ಯೆ ಮಾಡಬೇಡಿ. ಇಲ್ಲಿ ನೂರಾರು ಇಡೀ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ, ಇಲ್ಲಿ ಸಾರ್ವಜನಿಕ ರಸ್ತೆ ಇದೆ ಸರ್, ಹೇಳಿದ ಕೇಳ್ತಾ ಇಲ್ಲ. ನೋಡಿ ಇಷ್ಟೆಲ್ಲ ಟೆಕ್ ಆಗಿ ಹೋಗಿದ್ರೆ ಇಲ್ಲಿ ನೂರಾರು ಜನ ಹೇಳ್ತಾರೆ. ಇಲ್ಲಿ ಈಗ ಮೊನ್ನೆ ರೀಸೆಂಟ್ಲಿ ಆಗಿ ಇಲ್ಲೇ ಇದು ರೋಡ್ ಮೇಲೆ ಆಕ್ಸಿಡೆಂಟ್ ಆಗಿದೆ ಸರ್. ಆಕ್ಸಿಡೆಂಟ್ ಆಗಿದೆ, ಒಬ್ಬ ವ್ಯಕ್ತಿಗೆ ಟೂ ವೀಲರ್ ಗುದ್ದಿದೆ. ಆದರೆ ಟೂ ವೀಲರ್ ಗುದ್ದಾಗ ವ್ಯಕ್ತಿ ಕಾಲು ಮುರಿದಿದೆ. ಇವತ್ತು ನಾಳೆ ನಮ್ಮ ಚಿಕ್ಕ ಮಕ್ಕಳು, ಒಂದು ಅಂಗನವಾಡಿಯ ಮಕ್ಕಳು, ಪ್ರಾಥಮಿಕ ಶಾಲೆಯ ಮಕ್ಕಳು ಇದೇ ರಸ್ತೆಯಿಂದ ಬಂದರೆ ಏನು ತೊಂದರೆ ಇಲ್ಲ. ಮೇನ್ ರೋಡಿಂದ ಬರ್ತಾ ಇದ್ರೆ ಆ ಮಕ್ಕಳಿಗೆ ಏನೇ ತೊಂದರೆ ಆದರೂ ಯಾರ ಜವಾಬ್ದಾರಿ? ತದನಂತರ ಪಂಚಾಯತ್ ಅಭಿವೃದ್ಧಿ ಆದ ನಂತರ ನೋಡಿ ಇವೆಲ್ಲ ದಾಖಲಾತಿಗಳು ನೋಡಿ, ಸಾರ್ವಜನಿಕರ ರಸ್ತೆಯಪ್ಪ ಒತ್ತುವರಿ ಮಾಡ್ಕೊಂಡು ತೆರವು ಮಾಡ್ರಪ್ಪ ಅಂದ್ರ ಇವರು ಸಾರ್ವಜನಿಕರ ಆಸ್ತಿ ಇದೆ ಅಂತ ನಿಮ್ಮ ಹತ್ರ ಏನ್ ದಾಖಲೆ ಇದೆ ಅಂತ ಕೇಳ್ತಾರೆ ಅಧಿಕಾರಿಗಳು. ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿದ್ದು ಸಾರ್ವಜನಿಕ ಆಸ್ತಿ ಯಾವ್ದಿದೆ, ಕಾಲ್ದಾರಿ ಯಾವ್ದಿದೆ, ಬಂಡಿ ದಾರಿ ಅವ್ರ ಬಳಿ ಗ್ರಾಮ ಠಾಣೆ ನಕ್ಷೆ ಇರ್ತದೆ. ಈಗ ನಾವು ದೂರ ಕೊಟ್ಟಾಗ ನೀವೇ ಅದು ಅಣಿಕೆಸಿ ಅದು ಸಾರ್ವಜನಿಕ ಆಸ್ತಿ ನಿಮ್ಮದೇ, ಸಾರ್ವಜನಿಕ ಆಸ್ತಿ ನಿಮ್ಮೆಲ್ಲ ಪ್ರೂಫ್ ಏನ್ ಮಾತಾಡ್ಬೇಕು ನಾವು? ಇಡೀ ಊರೇ ಗ್ರಾಮಸ್ಥರು ಹೇಳ್ತಾ ಇದಾರೆ, ಹಿರಿಯರು ಹೇಳ್ತಾ ಇದಾರೆ, ಇಲ್ಲಪ್ಪ ನಾವು ಪರಂಪರೆ ಮೊದಲು ಹಿಡಿದು ಸಾರ್ವಜನಿಕ ರಸ್ತೆ ಇದೆ ಅಂತ. ನೋಡಿ ಯಾವ ತರ ಇದೆ ನೋಡಿ. ಈಗ ಮೊನ್ನೆ ಏಕಾಏಕಿ ಬಂದು ಅವ್ರ ಹತ್ರ ದಾಖಲಾತಿ ತೆಗೆದುಕೊಂಡು ಅವರ ಅತಿ ಪ್ರಕಾರ ಈ ಮೂಲಿಗೆ ಬರ್ತಂತ್ರಿ, ಈ ಮೂಲಿಗೆ ಅವ್ರ ಆಸ್ತಿ ಬರ್ತಂತ. ಈ ಮೂಲಿಗೆ ಆಸ್ತಿ ಬಂದಾಗ ಸಾರ್ವಜನಿಕರು ಹೇಗೆ ನಡ್ಕೊತ ಹೋಗ್ಬೇಕು ತಳಗ? ಅಂದ್ರೆ ಇದು ಬಿಸಿ ಊಟದ ಕೋಣಿ ಏರಿ ಈ ಕಡೆ ತಳಗ ಇರೋದು ಹಿಂಗೆ ಹೋಗ್ಬೇಕಾ? ಒಂದು ಸ್ವಲ್ಪ ಆದ್ರೂ ಜ್ಞಾನ ಬೇಕಲ್ವಾ? ಮತ್ತೊಂದು ಸಾರ್ವಜನಿಕರ ರಸ್ತೆ ಆದ್ಮೇಲೆ ಸರ್ಕಾರ ಏನಂತಂದ್ರೆ ಸಾರ್ವಜನಿಕ ರಸ್ತೆ ಬಿಟ್ಟು 10 ಫೀಟ್ ಬಿಟ್ಟು ನಿಮ್ಮ ಮನೆ ಕಟ್ಟಡ ಕಟ್ಕೋರಿ. ನಾವು ಬೇಡ ಅಂತ ಇಲ್ಲ, ಅವ್ರ ದಾಖಲಾತಿ ಅವ್ರು ಕಟ್ಕೋರಿ ಬೇಡ ಅಂತ ನಾವೇನು ಕೇಳ್ತಾ ಇವಿ? ನಮಗೆ ಮೊದಲು ಹಿಡಿದು ಒಂದು ಸಾರ್ವಜನಿಕ ರಸ್ತೆ ಇದೆ, ಸಾರ್ವಜನಿಕ ರಸ್ತೆ ಬಿಟ್ಟು ಕಟ್ಕೊಬಿಡಿ, ನಮಗೆ ಅದ್ರ ಬಗ್ಗೆ ನಮ್ಗೆ ಏನೋ ಅಭ್ಯಂತರ ಇಲ್ಲ. ಆದರೆ ಸಾರ್ವಜನಿಕ ರಸ್ತೆ ಬೇಡ್ರಿ. ನೋಡಿ ಹೇಗಿದೆ ನೋಡಿ, ಎಲ್ಲ ಕೆದರಿದ್ದಾರೆ. ಈಗ ಇದು ಪೂರ ಸಂಪೂರ್ಣವಾಗಿ ಇದು ರಸ್ತೆ ಪೂರ ಬಂದಾಗಿದೆ. ಅದು ಪೈಪ್ ಅಂದ ನೋಡಿ, ಅಲ್ಲಿ ಪೈಪ್ ಆ ಪೈಪ್ ಹೊಡೆದ ಇಲ್ಲಿವರೆಗೆ ದಿನಕ್ಕೆ ಕೆಲಸ ಮಾಡಿ ಸಂಪೂರ್ಣವಾಗಿ ರಸ್ತೆ ಇದೆ ಅದು ಇಲ್ಲಿವರೆಗೆ. ಇಲ್ಲಿಂದ ಸಾರ್ವಜನಿಕರು ನಡೆದಾಡುತ್ತಾ ವಯಸ್ಸಾದವರು ಹಿಂಗೆ ಹೋಗಿ ಹಿಂಗೆ ಬಂದು ಇದೇ ಸರ್ಕಾರಿ ಬಾವಿಯಲ್ಲಿ ನೀರು ಸೇದಿ ನೀರು ಕುಡಿತಾ ಇದ್ರು. ಈ ಕಲ್ಲು ಹಾಕಿದ ನಂತರ ಇಲ್ಲಿ ಸಂಪೂರ್ಣ ರಸ್ತೆ ಬಂದಾಗಿದೆ. ಹೀಗಿದ್ದಾಗ ಈ ರಸ್ತೆಯಾಗಿದ್ದಂಥ 10 ರಿಂದ 20 ಕುಟುಂಬಗಳು ಯಾವ ತರ ನಡೆಯಬೇಕು? ಒಳ್ಳೇದಾಗಲಿ ಕೆಟ್ಟದಾಗಲಿ ಕಾರ್ಯಕ್ರಮ ಇರ್ತಾವ, ಜನ ಹ್ಯಾಂಗ್ ಬರಬೇಕು? ಈಗ ರೈತರಿದ್ದಾರೆ, ರೈತರು ಹೊಲದಲ್ಲಿ ಬೆಳೆ ಬೆಳೀತಾರೆ, ಬೆಳೆ ಬೆಳೆದಂತ ಬೆಳೆ ಈಗಾಗಲೇ ರೈತರು ಬೆಳೆ ಬೆಳೀತಾ ಇಲ್ಲ ಅಂತ ಒಂದು ಚಿಂತೆ, ಅದರಲ್ಲಿ ಬೆಳೆದರೂ ಕೂಡ ಮನೆಗೆ ಹ್ಯಾಂಗ್ ಹೋಗ್ಬೇಕು ಅಂತ ಅದೊಂದು ದೊಡ್ಡ ಚಿಂತೆ ಆಗ್ಬಿಟ್ಟಿದೆ ಇಲ್ಲಿ. ತದನಂತರ ಮೊನ್ನೆ ಫೆಬ್ರವರಿ 26ರಂದು ಕಮಲಾಪುರ ತಾಲೂಕಾ ಇಒ ಎಕ್ಸಿಕ್ಯೂಟಿವ್ ಆಫೀಸರ್ ಅವರಿಗೆ ಕೂಡ ಮನವಿ ಕೊಟ್ಟಿದ್ದೇವೆ. 26ನೇ ತಾರೀಕು ಮನವಿ ಕೊಟ್ಟಿದ್ದೇವೆ. ತೋರಿ ಸರ್, 26ನೇ ತಾರೀಕು ಮನವಿ ಕೊಟ್ಟಿದ್ದೇವೆ. ಇವತ್ತು ಡೇಟ್ 10 ತಾರೀಕಿದೆ. ಸುಮಾರು 13 ರಿಂದ 14 ದಿನ ಆದರೂ ಕೂಡ ತಾಲೂಕಾ ಎಕ್ಸಿಕ್ಯೂಟಿವ್ ಆಫೀಸರ್ ಅಧಿಕಾರಿಗಳು ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಇಲ್ಲಿ ನೇರವಾಗಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ, ಇವರು ಕರ್ತವ್ಯ ಲೋಪ ಮಾಡ್ತಾ ಇದ್ದಾರೆ. ಇಮಿಡಿಯೇಟ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಸರ್, ಬಂದು ತೆರವು ಮಾಡ್ಬಿಡ್ತೀವಿ ಅವರಿಗೆ ಹೇಳಿ ಬಂದಿದ್ದೀವಿ. ಆದರೂ ಕೂಡ ನಾಳೆ ಬರ್ತೀವಿ, ನಾಡ್ದು ಬರ್ತೀವಿ, ನಾವೇನು ಮಾಡೋಣ, ನಮ್ಗೆ ಕಟ್ತಾ ಇಲ್ಲ, ಅದು ಇಲ್ಲ ಅಂದರೆ ಮತ್ತೆ ನಾವೇನು ಮಾಡಬೇಕು ಅಂದ್ರೆ ನಮ್ಮನ್ನ ಹುಡ್ದಾಡ್ಬೇಕಾ? ಅಧಿಕಾರಿಗಳು ಎದಕ್ಕಿದ್ದಾರೆ? ತದನಂತರ ನಮ್ಮ ತಹಸೀಲ್ದಾರ್ ಅವರಿಗೂ ಕೂಡ ಇತ್ತು, ಕಮಲಾಪುರಿನ ತಹಸೀಲ್ದಾರ್ ಅವರಿಗೂ ಕೊಟ್ಟಿದ್ದೀವಿ, ಅವರಿಗೂ ಕೊಟ್ಟಿದ್ದೀವಿ, ಅವರಿಗೂ ಕೊಡಿತ್ತು. ನೋಡಿ ದಿನಾಂಕ ಎಷ್ಟಪ್ಪ? ದಿನಾಂಕ 26 ಒಂದೇ ದಿನ ಕೊಟ್ಟಿದ್ದೀವಿ. ಮಾನ್ಯ ತಾಲೂಕಾ ದಂಡಾಧಿಕಾರಿಗಳು ಕೂಡ ಏನು ಕ್ರಮ ತೆಗೆದುಕೊಳ್ತಾ ಇದ್ದಾರೆ. ನಾವು ಯಾರ ಹತ್ರ ಹೇಳಬೇಕು? ಯಾರ ಹತ್ರ ನಮ್ಮ ಗೋಳು ಹೇಳಬೇಕು? ಇಷ್ಟು ಸಾರ್ವಜನಿಕರು ಬಂದು ಮನೆಗೆ ಕೊಡ್ತಾರೆ. ಇಡೀ ಗ್ರಾಮಸ್ಥರ ಸೈನ್ ತಗೊಂಡಿದೆ ಸರ್, ನಾವು ಒಬ್ಬರೇ ಅಂತ ಇಲ್ಲ. ನೋಡಿ ಗ್ರಾಮಸ್ಥರ ಸೈನ್ ಇದೆ. ಇಷ್ಟೆಲ್ಲ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ಸರ್, ಇದು ಸಾರ್ವಜನಿಕ ರಸ್ತೆ ಸರ್, ತೆರವು ಮಾಡಿಕೊಡಿ. ಚಿಕ್ಕ ಮಕ್ಕಳು ಓಡಾಡ್ತಾರೆ, ಯಾವುದಕ್ಕೆ ಒಳ್ಳೆಯದು ಕೆಟ್ಟದ್ದು ಕಾರ್ಯಕ್ರಮ ಬಂದಾಗ ಇಲ್ಲಿ ಸಾಕಷ್ಟು ರೈತರಿಗೆ ತೊಂದರೆ ಆಗ್ತದೆ ಅಂದರೆ ಕೂಡ ಯಾರೇ ಅಂತ ಇಲ್ಲ ಅಧಿಕಾರಿಗಳು. ನಮಗೇನು ಬಿಡ್ರಿ, ಅವ್ರವ್ರು ಬಿಡ್ತಾರೆ, ನಮಗೇನು ತಿಂಗಳ ಸಂಬಳ ಬರ್ತದ? ಹುಡ್ದಾಡ್ದ ನೋಡಮ್ಮಿ, ಆ ಥರ ಸ್ಥಿತಿ ಬಂದಾಗಿದೆ. ನೋಡಿ ಈಗ ಸಾರ್ವಜನಿಕ ಆಸ್ತಿ ಇದೆ, ಒಂದು 10 ದಿನ ಮೇಲಾಯಿತು ಮನೆ ಕೊಟ್ಟು, ಯಾರಿಗೆ? ಇಒ ಮತ್ತು ತಹಸೀಲ್ದಾರಿ ಕೊಟ್ಟು 10 ದಿನ ಮೇಲಾದರೂ ಕೂಡ ಯಾವುದೇ ಒಂದು ಅಧಿಕಾರಿ ಬಂದಿಲ್ಲ, ಯಾವುದೇ ಕಾನೂನು ರೀತಿಯಲ್ಲಿ ಯಾವುದೇ ಒಂದು ನೋಟಿಸ್ ಕೊಟ್ಟಿಲ್ಲ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಸಾರ್ವಜನಿಕರ ಆಸ್ತಿ ಇದೆ ರೀ ಇದು. ನಮ್ಮ ಊರಿನ ಗ್ರಾಮಸ್ಥರು ಹಿರಿಯರು ಹೇಳ್ತಾ ಇದ್ದಾರೆ, ಅವರಿಗೆ ಯಾವ ಥರ ಅಂದರೆ ಅಧಿಕಾರಿಗಳು ನೇರವಾಗಿ ಅವರಿಗೆ ನೋಟಿಸ್ ಕೊಡೋ ಮುಖಾಂತರ ಅವ್ರ ಬಳಿ ದಾಖಲಾತಿ ಪರಿಶೀಲನೆ ಮಾಡಿ ದಾಖಲಾತಿ ಪರಿಶೀಲನೆ ನಂತರ ಇದು ಸಾರ್ವಜನಿಕ ಆಸ್ತಿ, ಇದು 10 ಫೀಟ್ ಬಿಟ್ಟು ಕಟ್ಕೋರಿ ಅಂತ ಒಂದು ಹೇಳ್ಬೇಕು ಅಷ್ಟೇ. ಅವ್ರು ಯಾವ ಥರ
ಏನದು ಏನು ಒತ್ತುವರಿ ಮಾಡ್ಕೊಂಡಿದಾರಲ್ಲ ಅವ್ರು ಯಾವ ತರ ಇರ್ತಾರೆ ಅದೇ ತರ ಅವರು ಬಂದು ಗ್ರಾಮದ ಅಭಿವೃದ್ಧಿ ಅಧಿಕಾರಿಗಳು ಅದೇ ತರ ಹೇಳ್ತಾರೆ. ಇಲ್ಲಪ್ಪ ಅವ್ರು ಇದು ಕರೆಕ್ಟ್ ಅದ, ಅವ್ರು ಹಿಂಗೆ 40 ಅಂತೆ ಹಿಂಗೆ 80 ಅಂತೆ ಅಂದ್ರೆ ಇನ್ನೊಂದು ಸ್ವಲ್ಪ ಆದ್ರೆ 1 ಎಕರೆ ಹೊಲ ಆಗ್ಬಿಡ್ತಾರೆ. ಎಂತ ಪರಿಸ್ಥಿತಿ ಬಂದಿದೆ ಅಂದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು 78-79 ವರ್ಷಗಳಾದರೂ ಕೂಡ ನಾವು ಇನ್ನೂ ರಸ್ತೆಗಾಗಿ, ಬೀದಿ ದೀಪಗಳಾಗಿ, ನಾಲಿಗಾಗಿ, ಚರಂಡಿಗಾಗಿ, GHM ನೀರಿಗಾಗಿ ಬರ್ತಾ ಇರ್ತಾ ಇದ್ದೀವಿ. ಎಂತ ಒಂದು ವ್ಯವಸ್ಥೆ. ಈ ಅಣಕಾಲ ಪಂಚಾಯಿತಿಯಲ್ಲಿ ಸಾರ್ವಜನಿಕರು ಏನೇ ಒಂದು ದೂರು ಕೊಟ್ಟರೂ ಕೂಡ ಇಲ್ಲಿವರೆಗೆ ಯಾವುದೇ ಕ್ರಮ ತಗೋತಾ ಇಲ್ಲ. GHM ದೂರು ಕೊಟ್ಟರು ವೈದ್ಯ ಕಸಬುಟ್ಟಿಲ್ ಹಾಕ್ತಾರೆ, ಹೌಸ್ ತೊಳಿರಪ್ಪ ಅಂತ ಹೇಳಿದ್ರು ಅದಕ್ಕೆ ವೈದ್ಯ ಕಸಬುಟ್ಟಿಲ್ ಹಾಕ್ತಾರೆ. ಹಾಗಾದ್ರೆ ಇಲ್ಲಿ ಪಂಚಾಯತ್ ಇದ್ದು ಏನು ಫೈದಾ? ಅಧಿಕಾರಿಗಳಿಗೆ ನೀವು 1 ಲಕ್ಷ ರೂಪಾಯಿ ಸಂಬಳ ಕೊಟ್ಟು ಏನು ಫೈದಾ? ಈ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ತಮ್ಮ ಕರ್ತವ್ಯನೇ ಮರೆತು ಬಿಟ್ಟಿದ್ದಾರೆ. ತಾವು ಕೇವಲ ಕಾಟಾಚಾರಕ್ಕೆ ಬರ್ತಾರೆ ಮಾತ್ರ. ಇಲ್ಲಿ ಬಂದು ಗ್ರಾಮಸ್ಥರ ಏನು ತೊಂದರೆ ಇದೆ ಏನಿದೆ ಅಂತ ಯಾರು ಕೇಳ್ತಾನೆ ಇಲ್ಲ. ಈಗ ನಾವು ಒಂದೇ ಮನವಿ ಮಾತಾಡಿ ಸರ್ ಏನಾಗಿದೆ ಹೇಳಿ, ಇದು ಏನಿದೆ ರಸ್ತೆ ಇದೆ ಇಲ್ಲ ಕೇಳಿ ನಮ್ಮ ಗ್ರಾಮಸ್ಥರಿದ್ದಾರೆ ಸರ್, ಹೇಳಿ ಸರ್. ಇಲ್ಲಿ ಬಂಡಿ ದಾರಿ ಐತ್ರಿ, ಅದು ಈಗ ಪೂರ್ತಿ ಬಂದ್ ಮಾಡಿಬಿಟ್ಟಿದ್ರ. ಈ ಹೋಲಕ್ಕೆ ಬರ್ಲಿಕ್ಕೆ ಜನರಿಗೆ ತೊಂದರೆ ಆಗ್ತದೆ. ಬೇರೆ ಒಬ್ಬರ ಆಸ್ತಿ ಇದು ಮಾಡ್ಕೊಂಡು ಇದು ಮಾಡಿದಾರ. ಅದು ಮ್ಯಾಪಿನ ಪ್ರಕಾರ ಇದು ಮಾಡ್ಕೊಂಡು ಬಂದ್ ಮಾಡಿಬಿಟ್ರು. ಇಲ್ಲ ಸರ್, ನೀವು ಈಗಾಗಲೇ ನಿಮ್ಮ ವಯಸ್ಸಿಗೆ 45ರಿಂದ 50 ವಯಸ್ಸಿದೆ. ನೀವು ತಾವು ನೋಡಿದ್ದೀರಾ ಸಾರ್ವಜನಿಕ ಆಸ್ತಿ ಇದೆ ಅಲ್ವಾ? ಸಾರ್ವಜನಿಕ ಆಸ್ತಿ ಇತ್ತು, ಬಂಡಿ ದಾರಿನೂ ಇತ್ತು, ಗಾಡಿ ಆಸ್ತಿ ಇದೆ ಅಲ್ವಾ? ಮೊದಲಿನ ಇಲ್ಲಿ ನಡೀತಕ್ಕಂಥ ಸಾರ್ವಜನಿಕ ರಸ್ತೆ ಇದ್ದಿದ್ದೇ ನಿಜ. ಆದರೆ ಇಲ್ಲೆಲ್ಲ ಏನಿದೆ, ಗ್ರಾಮ ಪಂಚಾಯತಿಯಲ್ಲಿ ದುರ್ಬಳಕೆಯಿಂದ ಆ ವ್ಯವಸ್ಥೆಗಳ ಪ್ರಕಾರ ಇವೆಲ್ಲವನ್ನು ರಸ್ತೆಯನ್ನು ಬಂದ್ ಮಾಡಿ ಏನದಂದ್ರೆ ನಾವು ಈಗ ಪಂಚಾಯತಿ ಮಟ್ಟದಲ್ಲಿ ಕೇಳ್ತಾ ಹೋದರೆ ನಮ್ಮನ್ನೇ ದಾಖಲಾತಿಗೆ ಎಲ್ಲಿದೆ ಅಂತ ಕೇಳ್ತಾರೆ. ಆದರೆ ಈ ಪಂಚಾಯತಿ ಗ್ರಾಮ ಪಂಚಾಯತಿ ಯಾವ ಮಟ್ಟಿಗೆ ಬಂದು ನಿಂತಿದೆ ಅಂದರೆ ಕೆಲವೊಂದು ಇವು ಭ್ರಷ್ಟ ಅಧಿಕಾರಿಗಳ ಕರ್ತವ್ಯ ಲೋಪದಲ್ಲಿ ಬಂದು ನಿಂತಿದೆ ಪರಿಸ್ಥಿತಿ. ಏನಂದರೆ ಗ್ರಾಮ ಪಂಚಾಯತಿಯಲ್ಲಿ ಯಾವುದೇ ಥರದ ವ್ಯವಸ್ಥೆಗಳನ್ನು ಅಚ್ಚುಕಟ್ಟಾಗಿ ಇಲ್ಲ. ಯಾವುದೇ ಥರದ ನಾವು ಏನೇ ಕ್ವಶನ್ ಮಾಡಿದ್ರು ಅವರು ನಮಗೆ ಯಾವುದೇ ರೀತಿಯಿಂದ ಸ್ಪಂದನೆ ಕೊಡ್ತಕ್ಕಂಥ ಈ ವ್ಯವಸ್ಥೆನೇ ಈ ಪಂಚಾಯತಿಯಲ್ಲಿ ಇಲ್ಲ. ಹೀಗಾಗಿ ರೇವಗಿ ಗ್ರಾಮದಲ್ಲಿ ಹಲವಾರು ರಸ್ತೆಗಳನ್ನು ಏನದಂದರೆ ಅಕ್ರಮವಾಗಿ ಕಟ್ಟಡಗಳ ನಡೀತಾ ಇದೆ. ಆದರೆ ಯಾರೂ ಇಲ್ಲಿ ತಲೆ ಎತ್ತಿ ನೋಡ್ತಕ್ಕಂಥ ಸಮಸ್ಯೆನೇ ಬಂದಿಲ್ಲ ಇಲ್ಲಿವರೆಗೂ. ಆದರೆ ಜನರು ಯಾವಾಗ ಹೋಗಿ ಕೇಳ್ತಾರೆ ಅಂತಂದಾಗ ಆ ಕಷ್ಟದ ಸಮಯದಲ್ಲಿ ಇವರು ಬಂದು ನಿಂತು ಅದಕ್ಕೆ ಸ್ಪಂದನೆ ಉತ್ತರನೇ ಕೊಡ್ತಾ ಇಲ್ಲ ಅಧಿಕಾರಿಗಳು. ನೋಡಿ ಬಂಧುಗಳ, ಈಗಾಗಲೇ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಇಲ್ಲಿ ರಸ್ತೆ ಇದೆ ಅಂತ. ಇಡೀ ಗ್ರಾಮಸ್ಥರೇ ಹೇಳ್ತಾ ಇದ್ರು, ಈ ವ್ಯಕ್ತಿ ಕೇಳ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ನಾವೇನು ಮಾಡ್ಬೋದು? ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕೊಡ್ಬೋದು, ಇಒ ಕೊಡ್ಬೋದು, ಮತ್ತ ತಾಲೂಕಾ ದಂಡಾಧಿಕಾರಿ ಮುಗುರಿ ಕೊಟ್ಟಿದ್ರು ಕೂಡ ಏನು ಇಲ್ಲಿ ಕೆಲಸ ಆಗ್ತಾ ಇಲ್ಲ. ಈಗ ನೋಡಿ ಸರ್, ರಥೋಣ ಇದೆಲ್ಲ ಒತ್ತುವರಿ ಆಗಿದೆ. ಒಂದು ತಿಂಗಳಿಂದ ಇಲ್ಲಿ JHM ರಸ್ತೆ ಅವ್ರು ಏನಂತ ಇದಾರೆ, ಮೇಲೆಗಡೆ ತೆಗೆದ್ರೆ ನಾ ತೆಳಗ ತೆಗಿತೀನಿಪ್ಪ ಅಂತ ಅಂದ್ರೆ ನಡೆದಾಡುವಂತ ವ್ಯವಸ್ಥೆ ನೋಡ್ರಿ. JHM ನೀರು ಜಲ್ ಜೀವನ್ ಮಷೀನ್ ನೋಡಿ ಹೇಗಿದೆ ನೋಡಿ. ಕಳಪೆ ಮಟ್ಟದ ಕಾಮಗಾರಿ ಹೇಳಿ ನಮ್ಮ ಬಾಯಿ ಮಂಡಾಗ್ತಾ ಇದೆ ಹೊರತು ಇಲ್ಲಿ ಅಧಿಕಾರಿಗಳು ಸ್ಪಾಟ್ಗೆ ಬಂದು ವೀಕ್ಷಣೆ ಮಾಡ್ತಾ ಇಲ್ಲ. ನಾವು ಒಂದೇ ಮಾತು ಹೇಳ್ತಾ ಇರೋದು, ಇದು ಎಷ್ಟಿದೆ ಅಲ್ಲ ಅದು ಏನದ ಸಾಫ್ ಮಾಡಿ ನಮಗೆ ಲಾರಿ ನಮಗೆ ಟ್ಯಾಕ್ಟ್ರಿ ಹೋಗುವಂತ ವ್ಯವಸ್ಥೆ ಬೇಕಾಗಿಲ್ಲ. ನಮಗೆ ಸಾರ್ವಜನಿಕರು ಹೋಗಿ ಒಂದು ದ್ವಿಚಕ್ರ ಹೋಗಿ ಬಂದರೆ ಸಾಕಷ್ಟೆ. ಯಾಕಂದ್ರೆ ಸರ್ಕಾರಿ ಶಾಲೆ ಇದೆ, ಸರ್ಕಾರಿ ಅಂಗನವಾಡಿ ಇದೆ, ಸರ್ಕಾರಿ ಬಾವಿ ಇದೆ. ಇಲ್ಲೇ ಇದೇ ಬಾವಿಯಿಂದ ಸಾರ್ವಜನಿಕರು ಬರ್ತಾರ, ನೀರಿಗೋಸ್ಕರ ಬರ್ತಾರ, ನೀರು ತೆಗೆದು ಹೋಗ್ತಾರ. ಇದು ಬಂದ್ ಮಾಡಿದಾಗ ಯಾವ ತರ ಇಲ್ಲಿ ಮಕ್ಕಳು ಇಲ್ಲಿ ಯಾವ ತರ ಬರಬೇಕು, ಆ ಮೇನ್ ರೋಡಿಂದ ಬರ್ತಾರೆ ಸರ್. ಅಲ್ಲಿ 100 ವೆಹಿಕಲ್ಗಳು ಹೇಳ್ತಾ ಇದಾವೆ. ಚಿಕ್ಕ ಅಂಗನವಾಡಿ ಮಕ್ಕಳು ಬಂದಾಗ ಆ ಅಂಗನವಾಡಿ ಮಕ್ಕಳಿಗೆ ಏನಾದರೂ ತೊಂದರೆ ಆದಾಗ ಯಾರ ಜವಾಬ್ದಾರಿ ನೋಡಿ. ಹೇಳ್ತಾರೆ ಕರೆ ಮಾಡಿದಾಗ, ಇಲ್ಲಿ ಸರ್ ಬಿಟ್ಟಿದ್ದೀನಿ ನೋಡಿ ಸರ್, 20 ಫೀಟ್ ಬಿಟ್ಟಿದ್ದೀನಿ ನೋಡಿ ಅಂತಾರೆ. ಸಾರ್ವಜನಿಕ ರಸ್ತೆ ಅಂದ್ರೆ ಇಲ್ಲಿವರೆಗೆ ಅವ್ರು ರಸ್ತೆ ಬರ್ತಂತೆ, ಇಲ್ಲಿವರೆಗೆ ಅವ್ರ ಆಸ್ತಿ ಬರ್ತಂತೆ. ಅಲ್ಲಿ ಬೇವಿನ ಗಿಡದಿಂದ ಇಲ್ಲಿವರೆಗೆ ರಸ್ತೆ ಬಂದಾಗ ಇದು ಸಾರ್ವಜನಿಕ ರಸ್ತೆ ಅಂತೆ. ಇಲ್ಲಿಂದು ಈ ಮೂಲೆಯಿಂದ ಆ ಕಡೆ ಸಾರ್ವಜನಿಕ ರಸ್ತೆ ಅಂದ್ರೆ ಸಾರ್ವಜನಿಕರು ಈ ಬಿಸಿ ಊಟದ ಮೇಲೆ ಹೋಗಿ ಮೇಲಿಂದ ಕೆಳಗೆ ಚಿಡಿದು ಮೇಲೆ ಹೋಗ್ಬೇಕು ಅಂತ ವ್ಯವಸ್ಥೆ ಆಗಿದೆ. ದಯವಿಟ್ಟು ನಮ್ಮ ತಾಲೂಕಿನ ದಂಡಾಧಿಕಾರಿಗಳು ನಿಮಗೆ ಮನವಿ ಕೊಟ್ಟು 10-12 ದಿನ ಆದರೂ ಕೂಡ ಯಾವುದೇ ಕೆಲಸ ಆಗ್ತಾ ಇಲ್ಲ. ಇವರಿಗೆ ಕೊಟ್ಟಿದ್ದೇವ್ರಿ, ಇವರಿಗೆ ಮತ್ತೊಂದು ಇವರಿಗೆ ಕರೆ ಮಾಡಿದಾಗ ಫೋನ್ ಕೂಡ ರಿಸೀವ್ ಮಾಡ್ತಾ ಇಲ್ಲ. ಅದು ನಮ್ಮ ತಾಲೂಕಿನ ಕಮಲಾಪುರ ತಾಲೂಕಿನ ಇವರು ಅವರಿಗೆ ಒಳಲು ಕಾರ್ ಕೊಟ್ಟಿದ್ದೇವೆ, ಎಣ್ಣೆ ಕೊಟ್ಟಿದ್ದೇವೆ, ಪ್ರತಿಯೊಂದು ಮೂಲಭೂತ ಸೌಕರ್ಯಗಳು ಅವರಿಗೆ ಕೊಟ್ಟಿದ್ದೇವೆ. ನಮಗೆ ಯಾವುದೇ ತರ ಸೌಕರ್ಯ ಕೊಡ್ತಾ ಇಲ್ಲ ನೋಡಿ. ಆದಷ್ಟು ಬೇಗ ಇಲ್ಲಿ ತಾಲೂಕಾ ದಂಡಾಧಿಕಾರಿ ಆಗಲಿ ಹಾಗೂ ಇಒ ಆಗಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಅಂತ ನಮ್ಗೆ ಏನು ನಂಬಿಕೆ ಇಲ್ಲ. ನಾವು ಏನು ಹೇಳಿದ್ರು ಅವ್ರು ಕೆಲಸ ಮಾಡಲ್ಲ. ಹೌದು ಮಾಡ್ತೀನಪ್ಪ ಅಂತಾರೆ, ಅವ್ರು ಮಾಡೋಂಥ ಕೆಲಸನೇ ಮಾಡ್ತಾರೆ.
ನೋಡಿ ಇದು ಕಲ್ಲು ಆದಷ್ಟು ಬೇಗ ತೆರವುಗೊಳಿಸಿ ಇದ್ರ ಸಾರ್ವಜನಿಕ ರಸ್ತೆ ನಮಗ ತೆರವು ಮಾಡ್ಕೊಡ್ಬೇಕು. ಇದು ಒತ್ತುವರಿ ಆಗೋದು ಅದನ್ನ ತೆರವು ಮಾಡ್ಕೊಡ್ಬೇಕು. ನೋಡ್ರಿ ಬನ್ನಿ ಎಂತ ವ್ಯವಸ್ಥೆ ಆಗಿದೆ ನೋಡ್ರಿ. ನಾವು ಏನು ಹೇಳ್ತಿದ್ದೀವಿ, ನಾವು ಸಾರ್ವಜನಿಕ ರಸ್ತೆಯಲ್ಲಿ ಸಹ ಇದಕ್ಕೆ ತೆರವು ಮಾಡ್ಕೊಡ್ರಿ ಅಂದ್ರೆ ನೀವೇ ದಾಖಲೆ ತಗೊಂಬರ್ರಿ. ಅಂದ್ರೆ ಸಂಬಳ ನಾವು ತಗೋತಾ ಇದೀವ, ಲಕ್ಷ ಗಟ್ಟಲೆ ಸಂಬಳ ತಗೊಂಬ ಅಧಿಕಾರಿಗಳು ನಾವು ಅಲ್ಲಿ ಕುಂತ್ಕೊಂಡು ದಾಖಲೆ ತರಬೇಕಾ? ನೋಡಿ ಸರ್ಕಾರಿ ಪ್ರಾಥಮಿಕ ಶಾಲೆ ರಿವಾಯಿ, ಈ ಶಾಲೆಗೆ ಮಕ್ಕಳು ಇದೇ ರಸ್ತೆಯಿಂದ ಬರ್ತಾರೆ. ಈ ರಸ್ತೆ ಬಂದಾದ ಮೇಲೆ ಅದೇ ಮಕ್ಕಳು ಮೇಲ್ ರಸ್ತೆಯಿಂದ ಬರ್ತಾ ಇದ್ದಾರೆ. ರೀಸೆಂಟ್ಲಿ ಈಗಾಗಲೇ 2-3 ಆಕ್ಸಿಡೆಂಟ್ಗಳಾಗಿದೆ. ಅಂತ ಆಕ್ಸಿಡೆಂಟ್ಗಳಾದರೆ ಆ ಮಕ್ಕಳಿಗೆ ಏನೋ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ? ಅಂಗನವಾಡಿ ಇಲ್ಲಿದೆ. ನಮ್ದು ಇಷ್ಟೇ ಅಭಿಪ್ರಾಯ. ಎಲ್ಲ ತಾಲೂಕಾ ಅಧಿಕಾರಿಗಳಾಗಲಿ, ತಾಲೂಕಾ ದಂಡಾಧಿಕಾರಿಗಳಾಗಲಿ, ಇವು ಆಗಲಿ ಆದಷ್ಟು ಬೇಗ ಬರಬೇಕು. ಅದರ ಜೊತೆಗೆ ನಾವು ಕಮಲಾಪುರ ತಾಲೂಕಾ ಯುವ ಆಫೀಸ್ಗೆ ಹೋಗ್ತಾ ಇದ್ದೀವಿ. ನಾವು ಮನವಿ ಕೊಟ್ಟು 10 ರಿಂದ 13 ದಿನ ಆದರೂ ಕೂಡ ಸರ್ ತಾವು ಏನೂ ಕ್ರಮ ತೆಗೆದುಕೊಂಡಿಲ್ಲ, ಇದು ನಮ್ಮ ಹಿಂಬರ ಕೂಡಿ ನಾವು ಮೇಲೆ ಮನೆ ಹೋಗ್ತೀವಿ, ಮತ್ತು ಜಿಲ್ಲಾಧಿಕಾರಿಗೆ ಹೋಗ್ತೀವಿ. ನಮ್ಮ ಹಣೆ ಬರೋಣ ಇಷ್ಟೇ. ಏನು ಮಾಡ್ಬೇಕು? ನಮ್ಮ ಅಧಿಕಾರಿಗಳು ಈ ಥರ ಇದ್ದಾಗ ನಾವು ಜಿಲ್ಲಾಧಿಕಾರಿಗೆ ಹೋಗ್ಬೇಕಾಗ್ತದೆ, ಸಚಿವರ ಬಳಿ ಹೋಗ್ಬೇಕಾಗ್ತದೆ. ಆದಷ್ಟು ಬೇಗ ಈ ಒತ್ತುವರಿಯಾದಂಥ ಸಾರ್ವಜನಿಕ ರಸ್ತೆಯನ್ನು ತೆರವು ಮಾಡುವಂಥ ಕೆಲಸ ನಮ್ಮ ತಾಲೂಕಾ ದಂಡಾಧಿಕಾರಿಗಳಾಗಲಿ, ತಾಲೂಕಾ ಇಒ ಆಗಲಿ ಹಾಗೂ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಆದಷ್ಟು ಬೇಗ ಮಾಡಲೇಬೇಕು. ನಾವು ಕೇಳಲ್ಲ, ಇದು ಸಾರ್ವಜನಿಕ ರಸ್ತೆ ಇದೆ, ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಆಸ್ತಿ ಇದೆ ಅಂತ 40-80 ಅಂತೀರಿ. ಯಾವ ಥರ ಇದು ಮೋಟಿವೇಶನ್ ಮಾಡ್ಕೊಂಡ್ರೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ಬನ್ನಿ, ಇಷ್ಟು ಹೇಳ್ತಾ ಈ ಲೈವ್ ಮುಕ್ತಾಯ ಮಾಡ್ತೀವಿ. ಈಗ ಇದು ತದನಂತರ ಇನ್ನು ಈಗ ತಾಲೂಕಾ ಪಂಚಾಯತ್ ಇಒ ಹತ್ರ ಹೋಗ್ತಾ ಇದ್ದೀವಿ, ಹಾಗೂ ತಾಲೂಕಾ ದಂಡಾಧಿಕಾರಿ ತಹಸೀಲ್ದಾರ್ ಹತ್ರ ಹೋಗ್ತೀವಿ. ಅಲ್ಲಿ ಹೋದ್ಮೇಲೆ ಮತ್ತೆ ಏನಾಗ್ತದೆ ಮುಂದಿನ ಕ್ರಮ ಅಂತ ಲೈವ್ ಬರೋ ಮುಖಾಂತರ ತಮಗೆಲ್ಲ ತಿಳಿಸ್ತೀವಿ. ಎಲ್ಲರಿಗೆ ಒಳ್ಳೆಯದಾಗಲಿ, ಏನೇ ಮಾಡಿ ಒಳ್ಳೆಯದನ್ನೇ ಮಾಡಿ ಒಳ್ಳೆಯದನ್ನೇ ಮಾಡ್ತಾ ಇದ್ದೀವಿ. ನಮಸ್ಕಾರಗಳು.